ಮಾತಿನ ಅರ್ಥ ಗೊತ್ತಿದ್ದರೂ ಯಾವುದಕ್ಕೆ, ಏನು ಉತ್ತರ ಎಂದು ಕೇಳಿದ ಸಿದ್ದು ಮೇಲೆದ್ದ. ಅವನ ಹಿಂದೆಯೇ ಹೆಜ್ಜೆ ಹಾಕಿದ ಜಾಹ್ನವಿ, ಇದು ಮೋಸ ಸಿದ್ದು, ನಿನಗೆ ಎಲ್ಲ ಗೊತ್ತಿದ್ದು ನಾಟಕ ಮಾಡಬೇಡ, ಇನ್ನೂ ಎಷ್ಟು ಸಮಯ ಬೇಕು ನಿನಗೆ ಎಂದಳು. ಜಾಹ್ನವಿ, ನೀನೇನು ಹೇಳ್ತಿದೆಯೋ ನನಗೆ ಅರ್ಥ ಆಗ್ತಿಲ್ಲ ಬೇಕೆಂದೇ ಕಾಡುತ್ತಾ ಅವಳ ಚೇಂಬರಿನ ಬಾಗಿಲು ದೂಡಿ ಒಳಗೆ ಹೆಜ್ಜೆ ಇಟ್ಟನಷ್ಟೇ. ಅವನ ಹಿಂದೆಯೇ ಹೆಜ್ಜೆ ಇಟ್ಟ ಜಾಹ್ನವಿ, ಐ ಲವ್ ಯು ಸಿ ಎನ್ನುವುದಕ್ಕೂ ತಕ್ಷಣ ಅವ ಹಿಂದೆ ತಿರುಗಿ ಅವಳ ಬಾಯಿಯ ಮೇಲೆ ಕೈ ಇಟ್ಟಿದ್ದ ಅವಳ ಸೊಂಟ ಬಳಸಿ ಹಿಡಿದು ನಿಂತು ಅವನ ಮಾತಿಗೆ ರೋಷಗೊಂಡು ಚೀರುತ್ತಿದ್ದಳಲ್ಲ. ಆಫೀಸ್ಗೆ ಕೇಳುವಂತೆ ಅವಳ ಬಾಯಿಯನ್ನು ಬಂಧಿಸಿದ್ದಲ್ಲದೆ ಅವಳ ನೋಟದಲ್ಲಿ ತಾನೂ ಬಂದಿಯಾಗಿ ನಿಂತ ಸಿದ್ದು. ಮೈಮರೆತು ನಿಂತವರನ್ನು ಜೋರಾದ ಗುಡುಗಿನ ಶಬ್ದ ಎಚ್ಚರಿಸಿತು. ಆಗ ಅವಳ ಬಾಯಿಯ ಮೇಲಿನ ಕೈ ತೆಗೆದು, ಚೀರ್ಬೇಡ ಜಾಹ್ನವಿ, ಆಫೀಸಿದು ಎಂದ. ಮತ್ತೆ ನೋಡು ನೀನು ಎಲ್ಲ ಗೊತ್ತಿದ್ರೂ ಏನೂ ಗೊತ್ತಿಲ್ಲ ಅಂತೀಯ ಎಂದಳು ಅವನೆದೆಗೆ ಒಮ್ಮೆ ಗುದ್ದಿ. ಮುನಿಸಿಕೊಂಡಿದ್ದಳು ಮಗುವಂತೆ ಅವನ ಮೇಲೆ. ಅವಳ ಮಾತನ್ನು ಕಡೆಗಣಿಸಿ, ಈಗ ಇದನ್ನೆಲ್ಲ ಬಿಟ್ಟು ಕೆಲಸ ಏನು ಅಂತ ಹೇಳು ಬಾ ನನಗೆ. ನೋಡು ಮಳೆ ಬರೋ ಹಾಗಿದೆ, ಬೇಗ ಕೆಲಸ ಮುಗಿಸಿ ಮನೆಗೆ ಸೇರೋಣ, ಅಡುಗೆ ಬೇರೆ ಮಾಡಬೇಕು ಮನೆಗೆ ಹೋಗಿ ಎನ್ನುತ್ತಾ ಚೇರಿನ ಬಳಿ ನಡೆದು ಕುಳಿತ. ಒಂದು ಮಾತು ಆಡದೆ ಅವನ ಮುಂದೆ ಬ್ಯಾಂಕಿನ ಕೆಲವು ಫೈಲ್ ಇಟ್ಟು ತನ್ನ ಕೆಲಸದಲ್ಲಿ ತೊಡಗಿದಳು ಜಾಹ್ನವಿ ಮುನಿಸಲ್ಲೇ. ಇಬ್ಬರೂ ಕತ್ತಲಾಗುವವರೆಗೂ ಆಫೀಸ್ ಕೆಲಸ ಮಾಡಿದರು. ಹರೀಶ್ ರವರು ದೇವೇಂದ್ರರವರಿಗೆ ಕೊಡಬೇಕಿದ್ದ ಹಣದ ವ್ಯವಸ್ಥೆಯಲ್ಲಿ ತೊಡಗಿದ್ದರು. ಅವಳ ಮುನಿಸನ್ನು ಮರೆಸಲು ಎಷ್ಟೋ ಬಾರಿ ಮಾತಿನಲ್ಲಿ ಪ್ರಯತ್ನಿಸಿದ ಸಿದ್ದು ವಿಫಲನಾದ. ಆದರೆ ಆ ಕ್ಷಣ ಕೆಲಸ ಮುಖ್ಯವೆಂದು ಮೊದಲು ಕೆಲಸ ಮುಗಿಸಿದರು ಇಬ್ಬರು. ಅವರ ಕೆಲಸ ಮುಗಿಯುವಷ್ಟರಲ್ಲೇ ಹೊರಗೆ ಮಳೆಯೊಮ್ಮೆ ತನ್ನ ಆರ್ಭಟ ತೋರಿಸಿಯಾಗಿತ್ತು. ಆದರೆ ಜಾಹ್ನವಿಯ ಹುಸಿ ಮುನಿಸಿನ ಆರ್ಭಟ ಮಾತ್ರ ಕಡಿಮೆ ಆಗಿರಲಿಲ್ಲ. ಜಾಹ್ನವಿ, ಮಳೆ ನಿಂತಿದೆ, ಆದರೆ ಗುಡುಗಿದೆ, ಮತ್ತೆ ಮಳೆ ಶುರುವಾಗೋದಕ್ಕೂ ಮೊದಲು ನಾವು ಮನೆಗೆ ಹೋಗೋಣ ಬಾ ಕರೆದ ಸಿದ್ದು ಅವಳನ್ನು. ಅವನ ಮಾತು ಸರಿ ಎನ್ನಿಸಿ ಮಾತನಾಡದೆ ಫೈಲ್ ಮುಚ್ಚಿ ಮೇಲೆದ್ದಳು ಜಾಹ್ನವಿ. ಮುನಿಸಿಕೊಂಡೇ ಬಾಗಿಲತ್ತ ಹೊರಟವಳ ಕೈ ಹಿಡಿದ ಸಿದ್ದು, ಇನ್ನೂ ಕೋಪನ ಜಾಹ್ನವಿ ನನ್ನ ಮೇಲೆ ಎಂದು ಕೇಳಿದ. ಅವಳ ಉಬ್ಬಿದ ಮೊಗ ನೋಡಲಾರ ಅವ. ಲೇಟಾಗುತ್ತೆ ಬಾ ಹೋಗೋಣ ಎಂದು ಕೈ ಬಿಡಿಸಿಕೊಳ್ಳಲು ನೋಡಿದಳು. ಅವ ಬಿಡದೆ, ಕೋಪ ಬಿಡು ಬರ್ತೀನಿ ಎಂದ. ಹಾಗಾದರೆ ನನಗೆ ಉತ್ತರ ಕೊಡು ಎಂದಳು. ತನ್ನ ಪ್ರೀತಿ ನಿವೇದನೆಗೆ ಅವನುತ್ತರ ಬೇಕವಳಿಗೆ. ಏಕೋ ಹಠ ಹಿಡಿದಿದ್ದಳು ಅಂದು. ನನಗೆ ಸ್ವಲ್ಪ ಸಮಯ ಬೇಕು ಅಂತ ಹೇಳಿದಿನಲ್ಲ ನಾನು, ಅಂದಮೇಲೆ